ಶಿವೈಕ್ಯ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳ ಪುಣ್ಯಾರಾಧನೆ ನುಡಿ ನಮನ ಕಾರ್ಯಕ್ರಮವನ್ನು ತಿಂತಣಿ ಬ್ರಿಡ್ಜ್ನ ಕನಕ ಗುರುಪೀಠದಲ್ಲಿ ಪರಮಪೂಜ್ಯ ಜಗದ್ಗುರು ನಿರಂಜನಾನಂದ ಪುರಿ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಜನವರಿ 31ರಂದು ಶನಿವಾರ ಬೆಳಗ್ಗೆ 10 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಗಿನೆಲೆ ಕನಕ ಗುರುಪೀಠ ಕಲಬುರಗಿ ವಿಭಾಗೀಯ ಮಠದ ಪರಮಪೂಜ್ಯ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ದಿನಾಂಕ ಜನವರಿ 15ರಂದು ಶಿವೈಕ್ಯರಾಗಿರುವುದು ನಮಗೆಲ್ಲ ತುಂಬಲಾರದ ನಷ್ಟವಾಗಿದೆ. ಶ್ರೀಗಳು ಮಾಡಿದ ಕಾರ್ಯಗಳು ಇನ್ನೂ ಜೀವಂತವಾಗಿವೆ. ಅವರಿಗೆ ಶ್ರದ್ಧಾಂಜಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಾಡಿನ ಹಲವು ಸ್ವಾಮಿಗಳು, ಜನಪ್ರತಿನಿಧಿಗಳು ಆಗಮಿಸಲಿದ್ದಾರೆ. ಅಂದು ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ಕಾರ್ಯಕ್ರಮ ಜರುಗಲಿದೆ. ಕಾರಣ ಅವರ ಭಕ್ತರು, ಅನುಯಾಯಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಲು ಕೋರಲಾಗಿದೆ. 2002ರಲ್ಲಿ ಪೀಠಸ್ಥರಾದ ಸ್ವಾಮಿಗಳು ಸಿಂಧನೂರಿನಲ್ಲಿದ್ದರು. 2005ರಲ್ಲಿ ತಿಂತಣಿ ಬ್ರಿಡ್ಜ್ನಲ್ಲಿ ಮಠವನ್ನು ಸ್ಥಾಪಿಸಿ ಹಾಲುಮತ ಉತ್ಸವವನ್ನು ಕಾರ್ಯಕ್ರಮವನ್ನು ಮಾಡಿ ಹೆಸರುವಾಸಿಯಾಗಿದ್ದರು. 220 ವಿದ್ಯಾರ್ಥಿಗಳ ವಸತಿ ಸಹಿತ ಶಾಲೆಯನ್ನು ನಡೆಸುತ್ತಿದ್ದಾರೆ ಎಂದು ನೆನಪಿಸಿಕೊಂಡರು. ಇಡೀ ಸಮಾಜ ಇವತ್ತು ದುಃಖಿತರಾಗಿರುವಂಥ ಸಂದರ್ಭ. ಶಾಸ್ತ್ರೋಕ್ತವಾಗಿ ಸನ್ಯಾಸಿಗಳಿಗೆ ಮಾಡಬೇಕಾಗಿರುವಂಥ ಪುಣ್ಯಾರಾಧನೆಯ ರೀತಿಯಲ್ಲಿ ಇದೇ ತಿಂಗಳ 31ನೇ ತಾರೀಕು ಅವರ ನುಡಿನಮನ ಮತ್ತು ಪುಣ್ಯಾರಾಧನೆ ಕಾರ್ಯಕ್ರಮ ತಿಂತಣಿ ಬ್ರಿಡ್ಜ್ನಲ್ಲಿ ನಡೆಯಲಿದೆ. ಅದರ ನೇತೃತ್ವವನ್ನು ಜಗದ್ಗುರುಗಳಾಗಿರುವಂಥ ಸನ್ಮಾನ್ಯ ಪೂಜ್ಯ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳವರು ವಹಿಸಿಕೊಳ್ಳಲಿದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ರಾಜ್ಯದ ಅನೇಕ ನಾಯಕರು ಆಗಮಿಸಲಿದ್ದಾರೆ ಮತ್ತು ದೆಹಲಿ ಭಾಗದಲ್ಲೂ ಕೂಡ ಕೆಲವು ಸಂಸದರು, ಸಮಾಜದವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸ್ವಾಮೀಜಿಗಳು 2000 ಇಸ್ವಿಯಲ್ಲಿ ನಮ್ಮ ಕಾಗಿನೆಲೆ ಕನಕ ಗುರುಪೀಠದ ಮಠಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿತ್ತು. 2 ವರ್ಷ ಬದರಿ ಮತ್ತು ಇನ್ನಿತರ ಉತ್ತರ ಭಾರತದಲ್ಲಿ ಶಿಕ್ಷಣ ಪೂರೈಸಿದ ನಂತರ 2002ನೇ ಇಸ್ವಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 4 ವಿಭಾಗಗಳಿಗೆ ಒಂದೊಂದು ಮಠವನ್ನು ಮಾಡುವುದರ ಮೂಲಕ ಆ ಮಠಕ್ಕೆ ಒಬ್ಬೊಬ್ಬ ಸ್ವಾಮಿಗಳನ್ನು ನೇಮಕ ಮಾಡಿರುವಂತಹದ್ದು. ಅದರಲ್ಲಿ ನಮ್ಮ ಗುಲ್ಬರ್ಗ ಭಾಗಕ್ಕೆ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳನ್ನು ಆಯ್ಕೆ ಮಾಡಲಾಗಿತ್ತು. 2002ನೇ ಇಸ್ವಿಯಲ್ಲಿ ಅವರು ಸಿಂಧನೂರು ನಗರಕ್ಕೆ ಬಂದರು. ಸಿಂಧನೂರು ನಗರದಲ್ಲಿ ನಮ್ಮ ಹಾಸ್ಟೆಲ್ನಲ್ಲಿ ಸುಮಾರು 3-4 ವರ್ಷ ಹಾಸ್ಟೆಲ್ನಲ್ಲಿ ಇದ್ದ ನಂತರ ನಾವು ಯಾವುದಾದ್ರೂ ಒಂದು ನದಿಯ ದಡದಲ್ಲಿ ಈ ಭಾಗದ ಮಠವನ್ನು ಮಾಡಬೇಕು ಅನ್ನುವಂಥ ವಿಚಾರದಲ್ಲಿದ್ದಾಗ ತುಂಗಭದ್ರಾ ನದಿ ಆಗಿರ್ಬೋದು ಅಥವಾ ಕೃಷ್ಣಾ ನದಿ ದಡದಲ್ಲಿ ಮಾಡಬೇಕು ಅನ್ನುವಂಥ ವಿಚಾರ ಕಂಡಿದ್ವಿ. ನಮಗೆ ಈ ಒಂದು ಕೃಷ್ಣಾ ನದಿ ದಡದಲ್ಲಿ ಸೂಕ್ತವಾದ ಸ್ಥಳ ಸಿಕ್ಕಿರುವ ಕಾರಣ 2005-6ನೇ ಇಸ್ವಿಯಲ್ಲಿ ಈ ಒಂದು ಸ್ಥಳದಲ್ಲಿ ನಾವು ಮಠವನ್ನು ಪ್ರಾರಂಭಿಸುವುದರ ಮೂಲಕ ಇವತ್ತು ಹಾಸ್ಟೆಲ್ಲು ಸುಮಾರು 250 ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ವಾಸ ಮಾಡುವುದರ ಮೂಲಕ ಅಲ್ಲಿ ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಭಾಳ ವಿಶೇಷವಾಗಿ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ಹಾಲುಮತ ಧರ್ಮ, ಹಾಲುಮತ ಸಂಸ್ಕೃತಿ, ಹಾಲುಮತದ ಅಧ್ಯಯನ ಕುರಿತು ಭಾಳ ಆಸಕ್ತರಾಗಿರುವಂಥದ್ದಾಗಿದ್ದು
ಸುಮಾರು ವರ್ಷಗಳಿಂದ ಅವರು ಪ್ರತಿ ವರ್ಷ ಈ ಒಂದು ಸಂಕ್ರಾಂತಿ ಸಂದರ್ಭದಲ್ಲಿ 12, 13, 14 3 ದಿವಸ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು. ನಮ್ಮ ಹಾಲುಮತ ಧರ್ಮದ ಪೂಜಾರಿಗಳಾಗಿರ್ಬೋದು, ಗುರುಗಳಾಗಿರ್ಬೋದು ಮತ್ತು ಹಳೆ ಸಂಸ್ಕೃತಿಯನ್ನು ಬಿಂಬಿಸುವಂಥ ಅನೇಕ ಕಲಾಕಾರರಾಗಿರ್ಬೋದು, ಈ ರೀತಿ ಇಡೀ ರಾಜ್ಯದಲ್ಲಿ ಅವರನ್ನು ಗುರುತಿಸುವುದರ ಮೂಲಕ, ಅವರ ಸಂಸ್ಕೃತಿಯನ್ನು ಜನರಿಗೆ ಪರಿಚಯಿಸುವುದರ ಮೂಲಕ ಹಾಲುಮತ ಸಂಸ್ಕೃತಿ ವೈಭವ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಮೂಲಕ ಪುರಾತನವಾದಂಥ ಈ ಹಾಲುಮತ ಧರ್ಮದ ಕುರಿತು, ಹಾಲುಮತದ ಆಚರಣೆಗಳ ಕುರಿತು, ಹಾಲುಮತದ ಸಂಸ್ಕೃತಿ ಕುರಿತು ಬಿಂಬಿಸುವಂಥ ಕೆಲಸವನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು. ಮುಗಿಸಿದ ನಂತರ ರಾತ್ರಿ ಪುಣ್ಯಕಾಲದಲ್ಲಿ ಏನು ಸೂರ್ಯ ಉತ್ತರಾಯಣಕ್ಕೆ ಜೀವತ್ಯಾಗ ಮಾಡಿರುವಂಥದ್ದು, ಅವರ ಒಂದು ಪುಣ್ಯಾರಾಧನೆ ಇವತ್ತು ನಡೀತಾ ಇದೆ. ಮುಖ್ಯಮಂತ್ರಿಗಳನ್ನು ಕೂಡ ಆಹ್ವಾನಿಸ್ತಾ ಇದ್ದೇವೆ. ಅದು ಅನೇಕ ಸಚಿವರು ಕೂಡ ಆಗಮಿಸುವಂತಹದ್ದು ಇದೆ. ಮತ್ತು ಅನೇಕ ಸ್ವಾಮಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಅವರ ಒಂದು ಶಿಷ್ಯ ಬಳಗ, ಅವರ ಒಂದು ಅಭಿಮಾನ ಬಳಗ ಏನಿದೆ, ಅವರಿಗೆ ನಾವು ಈ ಮೂಲಕ ವಿನಂತಿ ಮಾಡಿಕೊಳ್ಳುವುದರ ಜೊತೆಯಲ್ಲಿ ಈ ನುಡಿನಮನ ಮತ್ತು ಪುಣ್ಯಾರಾಧನೆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ಭಾಗವಹಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ಸಾರ್ವಜನಿಕರಿಗೂ ಕೂಡ ವಿನಂತಿ ಮಾಡಿಕೊಡ್ತೇವೆ. ಈ ಕಾರ್ಯಕ್ರಮಕ್ಕೆ ರಾಜ್ಯದಲ್ಲಿರುವಂಥ ಎಲ್ಲ ನಮ್ಮ ಭಕ್ತಾದಿಗಳು, ಹಾಲುಮತ ಸಮಾಜದ ಭಕ್ತಾದಿಗಳು ಕಾಣಿಕೆ ಅಥವಾ ದೇಣಿಗೆಯನ್ನು ಕೊಡಬೇಕು ಅನ್ನೋದಾದರೆ ನಮ್ಮ ಲಿಂಗಸೂರು ತಾಲೂಕಿನ HDFC ಬ್ಯಾಂಕ್ ಅಕೌಂಟ್ ನಂಬರ್ 501085897945 ಈ ಅಕೌಂಟಿಗೆ ಅವರು ದೇಣಿಗೆಯನ್ನು ಫೋನ್ಪೇ ಮೂಲಕ ಆಗಲಿ ಅಥವಾ ಯಾವುದರ ಮೂಲಕ ಫೋನ್ಪೇ ಮಾಡುವಂಥದ್ದು ಆಗಬೇಕು ಅನ್ನುವಂಥದ್ದು ನಾನು ವಿನಂತಿ ಮಾಡಿಕೊಡ್ತಾ ಇದ್ದೇನೆ. ಅಥವಾ ಸ್ಕ್ಯಾನ್ ಮೂಲಕ ಈ ಸ್ಕ್ಯಾನ್ ಕೊಡಬೇಕು, ಈ ಸ್ಕ್ಯಾನ್ ಕಳಿಸ್ಕೊಡ್ತೇವೆ ನಾವು, ರಸೀದ್ ಕೊಡಬೇಕು ಅದಕ್ಕೆ ಸ್ಕ್ಯಾನ್. ಈ ಸ್ಕ್ಯಾನ್ ಮೂಲಕ ಆದರೂ ಕೂಡ ಯಾರಾದರೂ ಹಣವನ್ನು ಕಳಿಸ್ತಕ್ಕಂಥ ಭಕ್ತರು ಕಳಿಸುವಂಥದ್ದು ಆಗಬೇಕು ಅಂತೇಳಿ ನಾನು ಭಕ್ತರಲ್ಲಿ ವಿನಂತಿ ಮಾಡಿಕೊಡ್ತೇನೆ. ಈ ಸಂದರ್ಭದಲ್ಲಿ ಕೆ ಬಸವಂತಪ್ಪ ಸೇರಿದಂತೆ ಇತರರಿದ್ದರು.